ನೋಡಿ, ಸಿದ್ದರಾಮಯ್ಯನವರು ಬಜೆಟ್ ಅನ್ನ ಮಂಡಿಸ್ತಾ ಇದ್ದಾರೆ ಅಂದ್ರೆ ಸಹಜವಾಗಿ ಒಂದೊಂದು ಕ್ಷೇತ್ರ ಅಥವಾ ಸಮುದಾಯ ಅಂತ ಬಂದಾಗ ನಿರೀಕ್ಷೆಗಳಂತೂ ಇದ್ದೇ ಇರುತ್ತೆ. ಹಾಗೆ ನೋಡ್ತಾ ಹೋದಾಗ ಪ್ರಮುಖವಾಗಿ ರಾಜಧಾನಿ ಬೆಂಗಳೂರು ಅಂತ ಬಂದಾಗ ಬೆಂಗಳೂರಿನ ನಿರೀಕ್ಷೆಗಳು ಏನಿದೆ, ಬೆಂಗಳೂರಿಗೆ ಈ ಬಾರಿಯ ಬಜೆಟ್ನಲ್ಲಿ ಏನು ಕೊಡಬಹುದು, ಏನು ಕೊಡ್ತಾರೆ, ಏನು ಕೊಡಬೇಕು, ಈ ಎಲ್ಲ ನಿರೀಕ್ಷೆಗಳು ಕೂಡ ದುಪ್ಪಟ್ಟಿದೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿದ್ದು ಕಾಂಗ್ರೆಸ್ ಸರ್ಕಾರ. DCM ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ತಾ ಇದ್ರು. ಹಾಗಾಗಿ ಬೆಂಗಳೂರಿಗರಿಗೆ ಏನು ಸಿಗುತ್ತೆ? ಬೆಂಗಳೂರು ಅಂದಿದ ತಕ್ಷಣ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಬೇಕು, ಅದಕ್ಕೆ ಹೆಚ್ಚಿನ ಒತ್ತನ್ನು ನೀಡಲಾಗುತ್ತೆ. ಬ್ರ್ಯಾಂಡ್ ಬೆಂಗಳೂರಿಗೆ 45,000 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡುವಂತ ಸಾಧ್ಯತೆ ಮತ್ತು ನಿರೀಕ್ಷೆ. ನಮ್ಮ ಮೆಟ್ರೋಗೆ 30,000 ಕೋಟಿ ರೂಪಾಯಿ ಬಿಡುಗಡೆ ಮಾಡುವಂತ ಸಾಧ್ಯತೆ ಮತ್ತು ನಿರೀಕ್ಷೆ. ಮೇಕೆದಾಟು ಎತ್ತಿನಹೊಳೆ ಯೋಜನೆಗೆ 1,000 ಕೋಟಿ ಬಿಡುಗಡೆ ಮಾಡುವಂತ ಸಾಧ್ಯತೆ. ಅಪ್ಪರ್ ಭದ್ರಾ ಯೋಜನೆಗೆ 1,000 ಕೋಟಿ ರೂಪಾಯಿ. ಪೌರ ಕಾರ್ಮಿಕರು ಖಾಯಂ ಬಗ್ಗೆ ನಿರ್ಧಾರ ಆಗುವಂತ ಸಾಧ್ಯತೆ ಇದೆ. ಅಂಗನವಾಡಿ ಕಾರ್ಯಕರ್ತೆಯರ ಗೌರವಧನ ಹೆಚ್ಚಳ ಮಾಡುವಂತ ಸಾಧ್ಯತೆ ಇದೆ. ತಳ ಸಮುದಾಯಗಳ ಅಭಿವೃದ್ಧಿಗೆ ಒತ್ತು ನೀಡುವಂತ ಸಾಧ್ಯತೆ ಇದೆ. ಪ್ರತ್ಯೇಕ ಕಲ್ಯಾಣ ಮಂಡಳಿ ರಚನೆ ಮಾಡುವಂತ ಸಾಧ್ಯತೆ ಇದೆ. ಅಲ್ಪಸಂಖ್ಯಾತರ ಅಭಿವೃದ್ಧಿಯ ಅನುದಾನ ಹೆಚ್ಚಳವಾಗುವಂತ ನಿರೀಕ್ಷೆ ಇದೆ. ಗರ್ಭಕಂಠ ಕ್ಯಾನ್ಸರ್ ಚಿಕಿತ್ಸೆಗೆ ವಿಶೇಷವಾದಂಥ ಪ್ಯಾಕೇಜ್ ಅನ್ನು ಅನೌನ್ಸ್ ಮಾಡುವಂತ ಸಾಧ್ಯತೆ ಇದೆ. ಅನಾಥ ಮಕ್ಕಳ ಶಿಕ್ಷಣಕ್ಕಾಗಿ ವಿಶೇಷ ಶಾಲೆಗಳ ನಿರ್ಮಾಣ ಮಾಡುವಂತ ಸಾಧ್ಯತೆ ಇದೆ. ಹೈನುಗಾರಿಕೆ ಪ್ರೋತ್ಸಾಹಕ್ಕೆ ಉತ್ತೇಜನ ನೀಡುವಂತ ಭರವಸೆ ಇದೆ. ಉತ್ತರ ಕರ್ನಾಟಕದಲ್ಲಿ KMF ತರಬೇತಿ ಘಟಕವನ್ನು ಸ್ಥಾಪನೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಡೆದಿತ್ತು. ಈ ಬಜೆಟ್ನಲ್ಲಿ ಅದನ್ನು ಅನೌನ್ಸ್ ಮಾಡ್ತಾರೆ ಅನ್ನುವಂಥ ನಿರೀಕ್ಷೆ. ಉತ್ತರ ಕರ್ನಾಟಕದಲ್ಲಿ ಬೃಹತ್ ಕೈಗಾರಿಕಾ ಕ್ಲಸ್ಟರ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನುವಂಥ ಬೇಡಿಕೆ ಇತ್ತು. ಮಹದಾಯಿ ಯೋಜನೆಗೆ ಅನುದಾನ ರಿಲೀಸ್ ಮಾಡಿ ಅನ್ನುವಂಥದ್ದು ಕೂಡ ಬೇಡಿಕೆ. ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ ವಿಶೇಷವಾದಂಥ ಒಂದು ಪ್ಯಾಕೇಜ್ ಅನ್ನು ಅನೌನ್ಸ್ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಕಿತ್ತೂರು ಕರ್ನಾಟಕದ ಪ್ರವಾಸೋದ್ಯಮಕ್ಕೆ ಒತ್ತನ್ನು ನೀಡುವಂಥ ಸಾಧ್ಯತೆ ಇದೆ. ಸಾರಿಗೆ ಇಲಾಖೆಗೆ ಹೆಚ್ಚುವರಿ ಬಸ್ ಖರೀದಿ ಮಾಡುವಂಥ ನಿರೀಕ್ಷೆ ಇದೆ. ಚಾಲಕ ನಿರ್ವಾಹಕರಿಗೆ ವೇತನ ಹೆಚ್ಚಳ ಮಾಡುವಂಥ ಸಾಧ್ಯತೆ ಕೂಡ ಇದೆ. ಬೆಂಗಳೂರು ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸೋಕೆ ಒತ್ತನ್ನು ನೀಡುವಂಥ ನಿರೀಕ್ಷೆ. ಬ್ರ್ಯಾಂಡ್ ಬೆಂಗಳೂರಿಗೆ 45,000 ಕೋಟಿ ಅನುದಾನವನ್ನು ಬಿಡುಗಡೆ ಮಾಡುವಂಥ ಸಾಧ್ಯತೆ. ನಮ್ಮ ಮೆಟ್ರೋಗೆ 30,000 ಕೋಟಿ ರೂಪಾಯಿ ನೀಡುವಂಥ ಸಾಧ್ಯತೆ. ನೋಡಿ, ಇದೆಲ್ಲ ನಿರೀಕ್ಷೆಗಳು. ಎಲ್ಲ ಭಾಗಗಳಲ್ಲೂ ಕೂಡ ಈ ನಿರೀಕ್ಷೆಗಳನ್ನು ಇಟ್ಕೊಂಡು ಕಾಯ್ತಾ ಇದ್ದಾರೆ. ಸಹಜವಾಗಿ ಸಾಕಷ್ಟು ನಿರೀಕ್ಷೆ ಇದೆ. ಇನ್ನು ಸರ್ಕಾರದ ವತಿಯಿಂದ ಏನೆಲ್ಲ ತಯಾರಿ ಆಗಿದೆ, ನಿರೀಕ್ಷೆಗಳು ಹೇಗಿದೆ, ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ವಿಶ್ಲೇಷಣೆಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವು ಮತ್ತು ರಾಕೇಶ್ ವಿಧಾನಸೌಧದಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವು, ಇವತ್ತಿನ ಬಜೆಟ್ ಬಗ್ಗೆ ಸಹಜವಾಗಿ ನಿರೀಕ್ಷೆ ಅಂತೂ ದುಪ್ಪಟ್ಟಿದೆ. ಅದಕ್ಕೆ ಕಾರಣ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾ ಇರೋದು ಅಂತ. ಯಾಕಂದ್ರೆ 15ನೇ ಬಾರಿ ಬಜೆಟ್ ಮಂಡನೆ ಮಾಡ್ತಿದ್ದಾರೆ ಅಂದ್ರೆ ಅನುಭವವೂ ಇರುತ್ತೆ ಮತ್ತು ಜನರ ಆಸೆ ಏನಿದೆ, ನಿರೀಕ್ಷೆಗಳು ಏನಿದೆ ಅನ್ನೋದು ಕೂಡ ಸಿದ್ದರಾಮಯ್ಯನವರಿಗೆ ಗೊತ್ತಿರುತ್ತೆ ಅನ್ನುವಂಥ ಕಾರಣಕ್ಕಾಗಿ. ಹಾಗಾಗಿ ಇವತ್ತಿನ ಬಜೆಟ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ತಯಾರಿಯನ್ನ ಸರ್ಕಾರ ಮಾಡಿಕೊಂಡಿದೆ, ಒಂದ್ ಕಡೆಯಲ್ಲಿ ಯೋಜನೆಗಳ ವಿಚಾರ, ಇನ್ನೊಂದು ಕಡೆಯಲ್ಲಿ ಸಾಲ, ಅದರ ನಡುವೆ ಈ ಅನುದಾನದ ಬಡಿದಾಟ, ಇದೆಲ್ಲದರ ನಡುವೆ ಲೋಕಸಭಾ ಚುನಾವಣೆ ಹಾಗೂ ಬಜೆಟ್ ಮಂಡನೆ, ಸರ್ಕಾರದ ತಯಾರಿ ಸಿದ್ಧತೆ ಏನಿದೆ ಅಂತ ಶಿವು? ನಿತಿ, ಇವತ್ತು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ದಾಖಲೆಯ ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಇದು 15ನೇ ಬಜೆಟ್ ಅವರು. ಯಾಕೆಂದ್ರೆ ಇಲ್ಲಿಯವರೆಗೆ ರಾಜ್ಯದಲ್ಲಿ ಯಾರೂ ಕೂಡ ಈ ಬಜೆಟ್ ಅನ್ನ ಮಂಡನೆ ಮಾಡಿರಲಿಲ್ಲ ಇಷ್ಟು ಪ್ರಮಾಣದಲ್ಲಿ. ಹಣಕಾಸು ಸಚಿವರಾಗಿ ಮುಖ್ಯಮಂತ್ರಿಗಳಾಗಿ ಒಟ್ಟು 15 ಬಜೆಟ್ಗಳನ್ನ ಇವತ್ತು ಮಂಡನೆ ಮಾಡಿದ್ದು ಸೇರಿದ್ರೆ 15 ಬಜೆಟ್ಗಳನ್ನ ಮಂಡನೆ ಮಾಡಿದಂತ ಆಗತ್ತೆ. ಹಾಗಾಗಿ ಸಿದ್ದರಾಮಯ್ಯನವರ ಬಜೆಟ್ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದೆ. ಯಾಕೆಂದ್ರೆ ಸಿದ್ದರಾಮಯ್ಯ ಒಬ್ಬ ಉತ್ತಮ ಆರ್ಥಿಕ ತಜ್ಞರು ಕೂಡ ಹೌದು. ಕುರಿ ಕಾಯುವ ಮಗನಾದ್ರೂ ಕೂಡ ಅವ್ರಿಗೆ ಇದರ ಬಗ್ಗೆ ವಿಶೇಷವಾದಂಥ ಒಂದು ಕಾಳಜಿ ಇದೆ, ಮತ್ತೆ ಆರ್ಥಿಕವಾಗಿ ಶಿಸ್ತು ಇದೆ ಅನ್ನುವಂಥ ಮಾತುಗಳು ಈಗಾಗಲೇ ಸದನದಲ್ಲೂ ಕೂಡ ನಾವು ಗಮನಿಸ್ತಾ ಇದ್ದೇವೆ. ಪ್ರತಿಯೊಂದರಲ್ಲೂ ಕೂಡ ಅಂಕಿಅಂಶಗಳ ಸಮೇತವಾಗಿ ಉದಾಹರಣೆಯನ್ನು ಅವರು ಕೊಡ್ತಾ ಇರ್ತಾರೆ. ಹಾಗಾಗಿ ಇವತ್ತಿನ ಬಜೆಟ್ನಲ್ಲಿ ಸಾಕಷ್ಟು ನಿರೀಕ್ಷೆಗಳಿದೆ. ಇವತ್ತು ಬೆಳಗ್ಗೆ
10-15ಕ್ಕೆ ಸರಿಯಾಗಿ ಶುಭ ಮುಹೂರ್ತ, ಆ ಒಂದು ಶುಭ ಮುಹೂರ್ತದಲ್ಲೇ ಅವರು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದಾರೆ. ಅದಕ್ಕೂ ಮುನ್ನ ಸಂಪುಟ ಸಭೆಯ ಒಪ್ಪಿಗೆಯನ್ನ ಪಡಿಬೇಕಾಗತ್ತೆ. ನಾನು ಇವತ್ತು ಬಜೆಟ್ ಅನ್ನ ಮಂಡನೆ ಮಾಡ್ತಾ ಇದ್ದೀನಿ, ಬಜೆಟ್ ಮಂಡನೆ ಮಾಡೋದಕ್ಕೆ ನಿಮ್ಮ ಒಂದು ಒಪ್ಪಿಗೆಯನ್ನ ಕೊಡಿ ಅಂತೇಳಿ ಸಂಪುಟ ಸದಸ್ಯರ ಒಂದು ಒಪ್ಪಿಗೆಯನ್ನ ಪಡ್ಕೊಳ್ತಾ ಇದ್ದಾರೆ. 9:30ಕ್ಕೆ ವಿಧಾನಸೌಧದ ಕ್ಯಾಬಿನೆಟ್ ಹಾಲ್ನಲ್ಲಿ ಸಂಪುಟ ಸಭೆ ನಡೆಯುತ್ತೆ. ಅದರ ನಂತರ ವಿಧಾನಸಭೆಗೆ ತೆರಳುತ್ತಾರೆ. ವಿಧಾನಸಭೆಯಲ್ಲಿ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ಸೊ ಏನು ಹಲವು ನಿರೀಕ್ಷೆಗಳಿದೆ. ಇವತ್ತು ಸಿದ್ದರಾಮಯ್ಯನವರ ಬಜೆಟ್ ಮಂಡನೆ ಮಾಡ್ತಾ ಇರೋದ್ರಿಂದ ಈಗ ಒಂದು ಕಡೆ ಗ್ಯಾರಂಟಿಗಳ ಹೊಡೆತ, ಹಾಗಾಗಿ ಸರ್ಕಾರ ಎಲ್ಲೋ ಒಂದು ಕಡೆ ಆರ್ಥಿಕವಾಗಿ ಸೊರಗಿದೆ ಅನ್ನುವಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದರ ನಡುವೆ ಯಾವ ರೀತಿಯಾದಂತಹ ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಮಂಡನೆ ಮಾಡಬಹುದು ಅನ್ನುವಂತಹ ಕುತೂಹಲ ಕೂಡ ಇದೆ. ಈಗ ನಿರೀಕ್ಷೆಗಳು, ಬ್ರಾಂಡ್ ಬೆಂಗಳೂರನ್ನ ಮಾಡ್ತೇವೆ ಅಂತೇಳಿ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ. ಅದಕ್ಕೆ ಸುಮಾರು 40ರಿಂದ 45 ಸಾವಿರ ಕೋಟಿ ರೂಪಾಯಿಗಳ ಒಂದು ವಿಶೇಷ ಅನುದಾನವನ್ನ ಕೊಡಬಹುದು ಅನ್ನುವಂಥ ನಿರೀಕ್ಷೆಗಳಿದೆ. ನಮ್ಮ ಮೆಟ್ರೋ ಯೋಜನೆಗೆ 30 ಸಾವಿರ ಕೋಟಿ ರೂಪಾಯಿಗಳನ್ನ ಕೊಡಬಹುದು ಅನ್ನುವಂಥ ನಿರೀಕ್ಷೆಗಳಿದೆ. ಹಾಗೆ ಮೇಕೆದಾಟು ಯೋಜನೆಗೆ 1000 ಕೋಟಿ ರೂಪಾಯಿಗಳನ್ನ ಮೀಸಲಿಡುವಂತಹ ಒಂದು ಅವಕಾಶಗಳು ಕೂಡ ಇದೆ. ಎತ್ತಿನಹೊಳೆ ಯೋಜನೆಗೆ ಮತ್ತೆ ವಿಶೇಷ ಅನುದಾನವನ್ನ ಕೊಡುವಂಥದ್ದು ಕೂಡ ಇದೆ. ಮಹದಾಯಿ ಯೋಜನೆ ತ್ವರಿತಗತಿಯಲ್ಲಿ ಆ ಕಾಮಗಾರಿಯನ್ನು ಕೈಗೊಳ್ಳೋದಕ್ಕೆ ಸುಮಾರು 1000 ಕೋಟಿ ರೂಪಾಯಿಗಳನ್ನ ಮೀಸಲಿಡಬಹುದು ಅನ್ನುವಂಥ ಅಂದಾಜುಗಳು ಕೂಡ ಇದೆ. ಉತ್ತರ ಕರ್ನಾಟಕ ಭಾಗದಲ್ಲಿ ಕೈಗಾರಿಕೆಗಳಿಲ್ಲ, ಯಾಕೆಂದ್ರೆ ಇವತ್ತು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡಿರೋದ್ರಿಂದ ಆ ಭಾಗದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಿದೆ, ಅಲ್ಲಿನ ಆರ್ಥಿಕತೆ ಕೂಡ ಹೆಚ್ಚಿದೆ. ಹಾಗಾಗಿ ಉತ್ತರ ಕರ್ನಾಟಕ ತೀರಾ ಹಿಂದುಳಿಯೋದಕ್ಕೆ ಕಾರಣ ಕೈಗಾರಿಕಾ ಕ್ಲಸ್ಟರ್ಗಳಿಲ್ಲ ಅನ್ನುವಂಥ ಒಂದು ಆರೋಪಗಳಿದೆ. ಸೊ ಆ ಹಿನ್ನೆಲೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಕೈಗಾರಿಕಾ ಕ್ಲಸ್ಟರ್ ಅನ್ನ ಸ್ಥಾಪನೆ ಮಾಡೋದಕ್ಕೆ ಬಜೆಟ್ನಲ್ಲಿ ಒತ್ತನ್ನು ನೀಡ್ತಾರೆ ಅನ್ನುವಂಥ ಒಂದು ನಿರೀಕ್ಷೆಗಳು ಕೂಡ ಇದೆ. ಹಾಗೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಗೆ ಹೆಚ್ಚಿನ ಒಂದು ಅನುದಾನವನ್ನು ಮೀಸಲಿಡುವಂಥ ಒಂದು ಸಾಧ್ಯತೆಗಳು ಕೂಡ ಈ ಬಜೆಟ್ನಲ್ಲಿ ಬರಬಹುದು ಅನ್ನುವಂಥ ಕುತೂಹಲಗಳಿದೆ. ಅದರ ಜೊತೆಗೆ ರೈತರ ಸಾಲ ಮನ್ನಾ ಮಾಡುವಂಥ ಒಂದು ಏನಾದರೂ ನಿರ್ಧಾರವನ್ನು ಇವತ್ತು ತಮ್ಮ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಮಂಡಿಸ್ತಾರ ಅನ್ನುವಂಥ ಕುತೂಹಲ ಕೂಡ ಇದೆ. ಯಾಕೆಂದರೆ ಈಗ ರಾಜ್ಯದಲ್ಲಿ ಸಾಕಷ್ಟು ಬರಗಾಲ ಇರೋದ್ರಿಂದ ಸಹಜವಾಗಿ ರೈತರು ಇವತ್ತು ಸಂಕಷ್ಟದ ಪರಿಸ್ಥಿತಿಗೆ ಸಿಲುಕಿದ್ದಾರೆ. ರೈತರನ್ನ ಮತ್ತೆ ಮೇಲಕ್ಕೆ ಎತ್ತಬೇಕಾದ್ರೆ ಅಲ್ಪಾವಧಿ ಮತ್ತು ಮಧ್ಯಮಾವಧಿ ಸಾಲವನ್ನು ಏನು ತೆಗೆದುಕೊಂಡಿದ್ದಾರೆ ಅದರ ಮೇಲೆ ಇವತ್ತು ಬಡ್ಡಿ ಕೂಡ ಬೆಳೆದಿದೆ. ಈಗಾಗಲೇ ಬಡ್ಡಿಯನ್ನು ಮನ್ನಾ ಮಾಡಿದರು ಹಿಂದೆ. ಸೊ ಈಗ ಸಾಲ ಕೂಡ ಮನ್ನಾ ಮಾಡ್ತಾರ ಅನ್ನುವಂಥ ಒಂದು ನಿರೀಕ್ಷೆಗಳಿದೆ. ರೈತರ ಸಾಲ ಮನ್ನಾ ಮಾಡಿದ್ದೆ ಆದರೆ ರೈತರು ಸುಧಾರಿಸ್ಕೊಳ್ತಾರೆ ಅನ್ನುವಂತಹ ಆಶಾಭಾವನೆಗಳು ಕೂಡ ಇದೆ. ಆ ನಿಟ್ಟಿನಲ್ಲಿ ಯಾವ ರೀತಿಯಾದಂಥ ಒಂದು ಘೋಷಣೆಗಳನ್ನು ಇವತ್ತಿನ ಬಜೆಟ್ನಲ್ಲಿ ಸಿದ್ದರಾಮಯ್ಯನವರು ಮಾಡಬಹುದು ಅನ್ನುವಂಥ ಕುತೂಹಲಗಳೇ ಇದೆ. ಹಾಗಾಗಿ ಒಂದು ವೇಳೆ ಏನಾದರೂ ರೈತರ ಸಾಲ ಮನ್ನಾ ಮಾಡುವಂಥ ಒಂದು ನಿರ್ಧಾರವನ್ನು ಪ್ರಕಟಿಸಿದ್ದೇ ಆದರೆ ಅದು ಸಾವಿರಾರು ರೈತರಿಗೆ, ಲಕ್ಷಾಂತರ ರೈತರಿಗೆ ಸಾಕಷ್ಟು ಅನುಕೂಲ ಆಗತ್ತೆ. ಆದರೆ ಸರ್ಕಾರ ಈಗ ಆರ್ಥಿಕವಾಗಿ ಸಾಕಷ್ಟು ಹೊರೆ ಬೀಳೋದ್ರಿಂದ ಈ ಒಂದು ನಿರ್ಧಾರವನ್ನು ಇವತ್ತು ತೆಗೆದುಕೊಳ್ತಾರ ಹೇಗೆ ಅನ್ನುವಂಥ ಒಂದು ಪ್ರಶ್ನೆಗಳು ಕೂಡ ನಮ್ಮ ಮುಂದೆ ಇದೆ. ಜೊತೆಗೆ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಮತ್ತಷ್ಟು ಹೆಚ್ಚಿನ ಪ್ರಾತಿನಿಧ್ಯವನ್ನು ಕೊಡಬೇಕಾಗತ್ತೆ. ಹಾಗಾಗಿ ಪ್ರವಾಸೋದ್ಯಮ ಇರ್ಬೋದು, ಕರಾವಳಿ ಕೋಸ್ಟಲ್ ಬೆಲ್ಟ್ನಲ್ಲಿ ಪ್ರವಾಸೋದ್ಯಮ, ಮಲೆನಾಡು ಭಾಗದಲ್ಲಿ ಪ್ರವಾಸೋದ್ಯಮಕ್ಕೆ ಮತ್ತಷ್ಟು ಉತ್ತೇಜನ ಕೊಡೋದು, ಅದರ ಜೊತೆಗೆ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಒಂದು ಅನುದಾನವನ್ನು ಮೀಸಲಿಡುವಂಥ ಒಂದು ಘೋಷಣೆಗಳನ್ನು ಕೂಡ ಇವತ್ತಿನ ಬಜೆಟ್ನಲ್ಲಿ ಮಂಡನೆ ಮಾಡಬಹುದು. ಅದರ ಜೊತೆಗೆ ನೀರಾವರಿ ಯೋಜನೆಗಳು ಕೂಡ ಈಗಾಗಲೇ ಹೇಳಿದಾಗ ಎತ್ತಿನಹೊಳೆ ಅಪ್ಪರ್ ಭದ್ರಾ ಮೇಲ್ದಂಡೆ ಯೋಜನೆ ಇರ್ಬೋದು, ಕೃಷ್ಣಾ ಮೇಲ್ದಂಡೆ ಯೋಜನೆ ಇರ್ಬೋದು, ಇದಕ್ಕೆ ವಿಶೇಷವಾದಂಥ ಒಂದು ಪ್ಯಾಕೇಜ್ ಅನ್ನ ಇವತ್ತು ಘೋಷಣೆ ಮಾಡುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ನೀತಿ ಓಕೆ ಒನ್ ಸೆಕೆಂಡ್ ಹೋಲ್ಡ್ ಆನ್ ಶಿವು. ಇನ್ನು ರಾಕೇಶ್, ಬೆಂಗಳೂರು ಅಂತ ಬಂದಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೇನೆ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳಿತು. ಸೊ ಹಾಗಾಗಿ ಸಹಜವಾಗಿ ಬೆಂಗಳೂರಿಗರು ಕೂಡ ಒಂದಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡು ಕಾಯ್ತಾ ಇದ್ದಾರೆ. ಈ ಬಾರಿಯ ಬಜೆಟ್ನಲ್ಲಿ ಬೆಂಗಳೂರಿಗರ ನಿರೀಕ್ಷೆಗಳು ಏನಿದೆ, ಸರ್ಕಾರ ಏನೆಲ್ಲ ಅನೌನ್ಸ್ ಮಾಡುವಂತ ಸಾಧ್ಯತೆ ಇದೆ ರಾಕೇಶ್? ನೀತಿ, ಈ ಬಾರಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಂಡನೆ ಮಾಡಲಿರುವಂತಹ ಬಜೆಟ್ ಹೆಚ್ಚಿನ ಕೊಡುಗೆಗಳ ನಿರೀಕ್ಷೆಗಳನ್ನು ಹೊಂದಿರುವುದಿಲ್ಲ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಅಂದರೆ ಕಳೆದ ಬಾರಿ ಅವರು ಮಂಡನೆ ಮಾಡಿದಂತಹ ಕೊರತೆಯ ಬಜೆಟ್, ಸರ್ಪ್ರೈಸ್ ಬಜೆಟ್ ಏನಿತ್ತು, ಸೊ ಆ ಬಜೆಟ್ ಅನ್ನು ಅಂದರೆ ಡಿಫಿಷಿಯಂಟ್ ಬಜೆಟ್ ಅನ್ನು ಈ ಬಾರಿ ಸರಿದೂಗಿಸುವಂತಹ ಪ್ರಯತ್ನವನ್ನು ಅವರು ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ. ಸೊ ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲ ವಲಯಗಳಿಗೂ ಸಮ ಪ್ರಮಾಣದಲ್ಲಿ ಬಜೆಟ್ ಅನುದಾನ ಹಂಚಿಕೆ ಆಗಬೇಕಾಗುತ್ತೆ. ಗ್ಯಾರಂಟಿಗಳ ಯೋಜನೆಗಳ ಹಿನ್ನೆಲೆಯಲ್ಲಿ ಅನುದಾನವನ್ನು ಬಳಕೆ ಮಾಡಿಕೊಂಡಿರೋದ್ರಿಂದಾಗಿ ಅವುಗಳನ್ನು ಸರಿದೂಗಿಸಿಕೊಂಡು ಮುಂದುವರಿಯುವಂತಹ ಜವಾಬ್ದಾರಿ ಇರೋದ್ರಿಂದ ಬೆಂಗಳೂರು ನಗರದ ಅಭಿವೃದ್ಧಿ ವಿಚಾರದಲ್ಲೂ ಕೂಡ ಹೆಚ್ಚಿನ ನಿರೀಕ್ಷೆಯನ್ನು ಮಾಡಲಿಕ್ಕೆ
ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದಿದೆ. ಆದರೆ ಇದರ ನಡುವೆಯೂ ಕೂಡ ಒಂದಷ್ಟು ಯೋಜನೆಗಳನ್ನು ಘೋಷಣೆ ಮಾಡಬಹುದು ಅನ್ನುವಂಥದ್ದು ಹೇಳಲಾಗ್ತದೆ. ಯಾಕಂದರೆ ನಗರಕ್ಕೆ ಈಗ ಬ್ರ್ಯಾಂಡ್ ಬೆಂಗಳೂರಿನ ಕಲ್ಪನೆಯನ್ನು ಉಪಮುಖ್ಯಮಂತ್ರಿಗಳಾದಂತಹ ಶಿವಕುಮಾರ್ ಅವರು ಕೊಡಲಿಕ್ಕೆ ಹೊರಟಿದ್ದಾರೆ. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೊಳಿಸುವ ಜವಾಬ್ದಾರಿಯನ್ನು, ಕಲ್ಪನೆಯನ್ನು ಸಾಕಾರ ಮಾಡುವಂತಹ ಹೊಣೆಯನ್ನು ಅವರು ಹೊತ್ಕೊಂಡಿದ್ದಾರೆ. ಬೆಂಗಳೂರು ಅಭಿವೃದ್ಧಿ ಸಚಿವರಾಗಿರೋದ್ರಿಂದಾಗಿ ಇವೆಲ್ಲವನ್ನು ಅವರು ಪ್ಲಾನ್ ಮಾಡ್ತಿರೋದ್ರಿಂದಾಗಿ ಬೆಂಗಳೂರು ನಗರದಲ್ಲಿ ಈಗ ಸದ್ಯಕ್ಕೆ ಕಾಣಿಸ್ಕೊಳ್ತಾ ಇರೋದು ತಲತಲಾಂತರಗಳಿಂದ ಬಂದಿರುವಂತಹ ಈ ಟ್ರಾಫಿಕ್ ಸಮಸ್ಯೆಯನ್ನು ಬಗೆಹರಿಸಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಗರದ ಹೊರವಲಯದಲ್ಲಿ ಮತ್ತೊಂದು ಅಂದರೆ ವರ್ತುಲ ರಸ್ತೆಗೆ ಪ್ಲಾನನ್ನು ಏನು ಮಾಡಲಾಗಿತ್ತು, ಕೆಲವು ಕಡೆ ಎಲಿವೇಟೆಡ್ ರಸ್ತೆಗಳೆಲ್ಲ ಪ್ಲಾನನ್ನು ತಡೆ ಹಿಡಿಯಲಾಗಿತ್ತು. ಸೊ ಅವೆಲ್ಲವಕ್ಕೂ ಕೂಡ ಚಾಲನೆ ಕೊಡ್ಬೋದು ಅನ್ನುವಂಥದ್ದಿದೆ. ಅದನ್ನು ಹೊರತುಪಡಿಸಿದಾದರೆ ಉಪನಗರ ರೈಲು ಯೋಜನೆಗಳ ಭಾಗ ಏನು ಅಲ್ಲಿಗೆ ನಿಂತು ಹೋಗಿತ್ತು, ಸೊ ಅದನ್ನು ಎಕ್ಸ್ಟೆಂಡ್ ಮಾಡೋದಕ್ಕೆ, ಹಾಗೆ ಮೆಟ್ರೋದ ಉಳಿದ ಸಂಚಾರ ಮಾರ್ಗದ ಬಗ್ಗೆ ಒಂದಷ್ಟು ವರದಿನ ತಯಾರಿಸಿಕೊಳ್ಳಲಾಗಿತ್ತು. ಹೀಗಾಗಿ ಬೆಂಗಳೂರಿನ ಕನೆಕ್ಟಿವಿಟಿಗೆ ಅಗತ್ಯವಾಗಿರುವಂತಹ ಈ ಉಪನಗರ ರೈಲು ಮತ್ತು ಮೆಟ್ರೋ ರೈಲು ಸಂಚಾರ ಮಾರ್ಗಗಳಲ್ಲಿ ಒಂದಷ್ಟು ವಿಸ್ತರಣೆಯನ್ನು ಮಾಡುವಂಥ ಸಾಧ್ಯತೆಗಳನ್ನ ಕೂಡ ಮಾಡಲಾಗ್ತಾ ಇದೆ. ಉಳಿದಂತೆ ಬೆಂಗಳೂರಿನ ನಗರ ವ್ಯಾಪ್ತಿಯ ಒಳಗಿನ ಸೌಂದರ್ಯವನ್ನು ಹೆಚ್ಚಿಸುವಂಥದ್ದು, ಮೂಲಭೂತ ಸೌಕರ್ಯಗಳನ್ನು ಮತ್ತಷ್ಟು ಮೇಲ್ದರ್ಜೆಗೇರಿಸುವುದು, ಬ್ರ್ಯಾಂಡ್ ಬೆಂಗಳೂರಿನ ಪರಿಕಲ್ಪನೆಗೆ ಸಾಕಾರವಾಗುವಂಥ ನಿಟ್ಟಿನಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ತೆಗೆದುಕೊಂಡಿರುವಂಥ ಕಾಮಗಾರಿಗೆ ವೇಗವನ್ನು ಕೊಡುವ ನಿಟ್ಟಿನಲ್ಲಿ ಉಳಿದಂಥ ಪ್ರಯತ್ನಗಳನ್ನು ಮಾಡುವಂತಹ ಲಕ್ಷಣಗಳಿವೆ. ಹಾಗೆ ನಗರದಲ್ಲಿನ ಇತ್ತೀಚಿನ ಕಾಡ್ತಿರುವಂತಹ ಪ್ರತಿಯೊಂದು ಸಮಸ್ಯೆಗಳಿಗೂ ಕೂಡ ಪರಿಹಾರವನ್ನು ಒದಗಿಸುವ ನಿಟ್ಟಿನಲ್ಲಿ ಒಂದಷ್ಟು ಅನುದಾನವನ್ನು ಕೊಡಬಹುದು. ಹಾಗೆ BBMPಯ ವಿಚಾರದಲ್ಲೂ ಕೂಡ, ಅಂದರೆ BBMPಯ ವ್ಯಾಪ್ತಿಯ ಒಳಗಿನ ಪ್ರದೇಶಗಳಲ್ಲೂ ಕೂಡ, ಅಂದರೆ BBMPನ ಸೇರೋದಕ್ಕೆ ಹೊರಗಿನ ಒಂದಷ್ಟು ಹಳ್ಳಿಗಳು ಕೂಡ ಜಾಯ್ನ್ ಆಗೋದಕ್ಕೆ ಕಾಯ್ತಾ ಇದೆ. ಅಂದರೆ ಈ ಹಿಂದೆ ಮಂಡನೆ ಮಾಡಿದಂಥ ವಿಚಾರದ ವೇಳೆಯಲ್ಲಿ 110 ಹಳ್ಳಿಗಳನ್ನು ಹೆಚ್ಚುವರಿಯಾಗಿ ಸೇರಿಸ್ಕೊಳ್ಬೇಕು ಅನ್ನುವಂಥ ಮಾತಿತ್ತು. ಸೊ ಅವುಗಳ ವಿಸ್ತರಣೆ ಕಾರ್ಯ ಕೂಡ ನಡೀತಾ ಇದೆ. ಅಂದರೆ ಬೆಂಗಳೂರಿನ ವ್ಯಾಪ್ತಿ ಪರಿಧಿ ಮೀರಿ ಹೋಗ್ತಿರೋದ್ರಿಂದಾಗಿ ಅವುಗಳನ್ನೆಲ್ಲವನ್ನು ಕೂಡ ಒಳಗೊಂಡಂತೆ ಬೆಂಗಳೂರಿನ ನಕ್ಷೆಯನ್ನು ಒಂದಷ್ಟು ಸುಂದರಗೊಳಿಸುವಂಥ ಜವಾಬ್ದಾರಿ ಇದೆ. ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆಗಳನ್ನು ಘೋಷಣೆ ಮಾಡ್ಬೋದು ಅನ್ನುವಂತಹ ನಿರೀಕ್ಷೆಯನ್ನು ಕೂಡ ಮಾಡಲಾಗ್ತಾ ಇದೆ. ನೀತಿ ಓಕೆ, ಶಿವು, ಈಗಾಗಲೇ ಲೋಕಸಭಾ ಚುನಾವಣೆ ಇದೆ, ಆ ಕಾರಣಕ್ಕಾಗಿ ಉತ್ತಮ ಜನಪ್ರಿಯ ಬಜೆಟ್ನನ್ನು ಕೊಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಉದ್ದೇಶ ಮತ್ತು ಕಾಂಗ್ರೆಸ್ನ ಕಾರ್ಯಕರ್ತರು ಕೂಡ ಅದನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಅದೇ ಈಗಾಗಲೇ ಫ್ರೀ ಯೋಜನೆಗಳು ಸೇರಿದಂತೆ ಒಂದಷ್ಟು ಸಾಲ ಕೂಡ ಹೆಚ್ಚಾಗಿದೆ. ಹಾಗೆಯೇ ಈ ಬಾರಿಗ ಬಜೆಟ್ ಗಾತ್ರ ಕೂಡ ಹೆಚ್ಚಾಗಿರುವಂಥದ್ದು. ಹಾಗಾಗಿ ಯಾವ ರೀತಿಯಾಗಿ ಈ ಲೋಕಸಭಾ ಚುನಾವಣೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಬ್ಯಾಲೆನ್ಸ್ ಮಾಡಬೇಕಾದಂಥ ಅನಿವಾರ್ಯತೆ ಅಥವಾ ಆ ಒಂದು ದೊಡ್ಡ ಟಾಸ್ಕ್ ಇದೀಗ ಸಿದ್ದರಾಮಯ್ಯನವ್ರಿಗೆ ಎದುರಾಗಿದೆ. ಅದೆಲ್ಲವನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಸಿದ್ದರಾಮಯ್ಯನವರು ಅಂತ? ನೀತಿ ಹೇಳ್ದಾಗೆ ಈಗ ಲೋಕಸಭಾ ಚುನಾವಣೆ ಕೂಡ ಹತ್ರ ಬರ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಹೆಚ್ಚಿನ ಒಂದು ಕೊಡುಗೆಗಳನ್ನು ಜನಸಾಮಾನ್ಯರಿಗೆ ಕೊಡಬೇಕಾಗತ್ತೆ. ಏಕೆಂದರೆ ಮತದಾರರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕಾದ್ರೆ ಪೂರಕವಾದಂಥ ಜನಪರವಾದಂಥ ಘೋಷಣೆಗಳನ್ನು ಮಾಡಬೇಕಾಗತ್ತೆ, ಯೋಜನೆಗಳನ್ನು ಕಾರ್ಯಗತಗೊಳಿಸಬೇಕಾಗತ್ತೆ. ಸೊ ಹಾಗಾಗಿ ಸಿದ್ದರಾಮಯ್ಯನವರು ಅದರ ಬಗ್ಗೆ ಹೆಚ್ಚಿನ ಒಂದು ಗಮನವನ್ನು ಕೇಂದ್ರೀಕರಿಸಿದ್ದಾರೆ ಅಂತಲೇ ಹೇಳಬೇಕಾಗತ್ತೆ. ಏಕೆಂದರೆ ಕಳೆದ ಸುಮಾರು ಒಂದು ತಿಂಗಳಿಂದಲೂ ಕೂಡ ಬಜೆಟ್ ಪೂರ್ವಭಾವಿ ಸಿದ್ಧತಾ ಸಭೆಗಳನ್ನು ಇಲಾಖಾವಾರು ನಡೆಸಿದ್ದಾರೆ. ಯಾವ ಇಲಾಖೆಗಳಲ್ಲಿ ಏನೇನು ಸಮಸ್ಯೆಗಳಿದೆ, ಆ ಇಲಾಖೆಗಳ ಬೇಡಿಕೆಗಳೇನು, ಮತ್ತು ಯಾವ ಇಲಾಖೆಗಳಿಂದ ಸಂಪನ್ಮೂಲವನ್ನು ಯಾವ ರೀತಿಯಾಗಿ ಕ್ರೋಢೀಕರಣ ಮಾಡಿಕೊಳ್ಬಹುದು ಅನ್ನುವಂಥ ಒಂದು ಸಂಪೂರ್ಣವಾದಂಥ ಮಾಹಿತಿಯನ್ನು ಸಿದ್ದರಾಮಯ್ಯನವರು ಪಡ್ಕೊಂಡಿದ್ರು. ಹಾಗಾಗಿ ಸಂಪನ್ಮೂಲವನ್ನು ಹೆಚ್ಚಳ ಮಾಡಿಕೊಳ್ಳುವ ಕಡೆ ಹೆಚ್ಚಿನ ಗಮನವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ಬಾರಿ ಬಜೆಟ್ ಗಾತ್ರ ಕೂಡ ಹೆಚ್ಚಾಗುತ್ತೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಕಳೆದ ಬಾರಿ 1,22,000 ಕೋಟಿ ರೂಪಾಯಿಗಳ ಒಂದು ಬಜೆಟನ್ನು ಘೋಷಣೆ ಮಾಡಲಾಗಿತ್ತು. ಈ ಬಾರಿ ಸುಮಾರು 3,86,000 ಕೋಟಿ ರೂಪಾಯಿಗಳ ಒಂದು ಬೃಹತ್ ಬಜೆಟನ್ನು ಮಂಡನೆ ಮಾಡಲಾಗುತ್ತೆ ಅನ್ನುವಂಥ ಒಂದು ಮಾಹಿತಿಗಳಿದೆ. ಸುಮಾರು 3,70,000 ಅಥವಾ 86,000 ಆಸುಪಾಸಿನಲ್ಲೇ ಈ ಬಜೆಟ್ ಗಾತ್ರ ಇರಲಿದೆ ಅನ್ನುವಂಥ ಮಾಹಿತಿಗಳು ಇದೆ. ಸೊ ಹಾಗಾಗಿ ಬೃಹತ್ ಪ್ರಮಾಣದ ಏನು ಘೋಷಣೆ ಬಜೆಟ್ ಗಾತ್ರ ಇದೆ ಅದರಲ್ಲಿ ಸುಮಾರು 58,000ದಿಂದ 65,000ವರೆಗೆ ಈಗ ಸರ್ಕಾರ ಘೋಷಣೆ ಮಾಡಿರುವಂತಹ 5 ಗ್ಯಾರಂಟಿ ಯೋಜನೆಗಳೇನಿದೆ ಆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೋಗುತ್ತೆ. ಇನ್ನು ಉಳಿಯುವಂತಹ ಹಣದಲ್ಲಿ ಸುಮಾರು 1ರಿಂದ 1.5 ಲಕ್ಷ ಕೋಟಿಯಷ್ಟು ಸರ್ಕಾರಿ ನೌಕರರ ವೇತನ ಇರಬಹುದು, ಅವರ ಪಿಂಚಣಿಗಳಿರಬಹುದು, ಮಾಶಾಸನ ಇರಬಹುದು, ಇದಕ್ಕೆ ವಿನಿಯೋಗ ಆಗತ್ತೆ. ಇನ್ನು ಉಳಿದಿರುವಂತಹ ಹಣ ಏನಿರುತ್ತೆ, ಯಾಕೆಂದ್ರೆ ನಿಮಗೆ ಸುಮಾರು 58ರಿಂದ 65,000 ಕೋಟಿ ಗ್ಯಾರಂಟಿಗಳಿಗೆ 1ರಿಂದ 1.5 ಲಕ್ಷ ಕೋಟಿ ವೇತನ, ಪಿಂಚಣಿ, ಮಾಸಾಶನ ಇದಕ್ಕೆ ಹೋಗಿದ್ದೆ. ಆದರೆ ಇನ್ನು ಉಳಿಯುವಂಥದ್ದು 3,70,000ರಿಂದ 86,000 ಕೋಟಿ ರೂಪಾಯಿಗಳ ಒಂದು ಬಜೆಟ್ ಗಾತ್ರ ಏನಿದೆ ಇದರಲ್ಲಿ ಉಳಿಯುವಂಥದ್ದು ಇನ್ನು 80ರಿಂದ 90,000 ಕೋಟಿ ರೂಪಾಯಿಗಳು ಉಳಿಬಹುದು. ಅದರಲ್ಲೇ ಅಭಿವೃದ್ಧಿ ಕಾರ್ಯಗಳಿಗೂ ಕೂಡ ಅನುದಾನವನ್ನು ಮೀಸಲಿಡಬೇಕಾಗತ್ತೆ. ಕ್ಷೇತ್ರವಾರು, ಇಲಾಖಾವಾರು ಅನುದಾನವನ್ನು ಹಂಚಿಕೆ ಮಾಡಬೇಕಾಗತ್ತೆ. ಹಾಗಾಗಿ ಇದೊಂದು
ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬೇಕಾಗತ್ತೆ ಸಿದ್ದರಾಮಯ್ಯನವ್ರಿಗೆ. ಅದರಲ್ಲೂ ಕೂಡ ಸಿದ್ದರಾಮಯ್ಯನವರು ಆರ್ಥಿಕ ಶಿಸ್ತಿನ ಮೇಲೆ ಹಿಡಿತವನ್ನ ಇಟ್ಕೊಂಡಿರುವಂತವ್ರು. ಏನು ಈ ಕಳೆದ 14 ಬಜೆಟ್ಗಳನ್ನ ಮಂಡನೆ ಮಾಡಿದ್ದಾರೆ, ಎಲ್ಲದರಲ್ಲೂ ಕೂಡ ಆರ್ಥಿಕ ಶಿಸ್ತನ್ನ ಕಾಪಾಡಿಕೊಂಡು ಒಂದು ಉತ್ತಮ ಬಜೆಟ್ ಅನ್ನ ಕೊಡುವಂತಹ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು. ಹಾಗಾಗಿ ಈ ಬಾರಿ ಅದೇ ರೀತಿಯಾಗಿ ಉತ್ತಮವಾದಂತಹ ಬಜೆಟ್ ಅನ್ನ ಕೊಡ್ತಾರಾ ಹೇಗೆ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೆ. ಯಾಕೆಂದ್ರೆ ಇಲ್ಲಿ ಅರ್ಧ ಹಣ ಗ್ಯಾರಂಟಿಗಳೇ ನುಂಗೋದ್ರಿಂದ ಉಳಿದಿರುವಂತಹ ಹಣದಲ್ಲಿ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಅನ್ನ ಮಾಡ್ತಾರೆ ಅನ್ನುವಂಥದ್ದನ್ನ ನೋಡ್ಬೇಕಾಗತ್ತೆ. ಹಾಗಾಗಿ ಸಾಕಷ್ಟು ಕುತೂಹಲಗಳಿದೆ, ನಿರೀಕ್ಷೆಗಳಿದೆ. ವಲಯವಾರು ಇಲಾಖಾವಾರು ಹಣವನ್ನ ಹಂಚಿಕೆ ಮಾಡಿ ಉಳಿಯುವಂತಹ ಹಣದಲ್ಲಿ ಕೈಗಾರಿಕಾ ಕ್ಷೇತ್ರ ಇರ್ಬೋದು, ನೀರಾವರಿ ಇರ್ಬೋದು, ಗ್ರಾಮೀಣ ಮೂಲಸೌಕರ್ಯ ಯೋಜನೆಗಳಿರ್ಬೋದು, ಹೆಣ್ಣು ಮಕ್ಕಳು ಶಿಕ್ಷಣ ವ್ಯವಸ್ಥೆಗೆ ಉಚಿತ ಶಿಕ್ಷಣ ಇರ್ಬೋದು, ಹಾಗೆ ಮಹಿಳಾ ಕಲ್ಯಾಣಕ್ಕೆ ಯಾವ ರೀತಿಯಾದಂತಹ ಅನುದಾನವನ್ನ ಮೀಸಲಿಡ್ತಾರೆ ಅನ್ನುವಂಥದ್ದನ್ನ ನಾವು ನೋಡ್ಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಶಿವು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.